ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು KTM ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಮೂವಿ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಈ ಮೂವಿನ ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಿಮಗೆ ಈ ಮೂವಿ ಏನು ಅನ್ನಿಸ್ತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಿಮ್ಮ ರಿವ್ಯೂ ಕೂಡ ನನಗೆ ಗೊತ್ತಾಗುತ್ತೆ. ಸೊ KTM, ಸೊ ಫಸ್ಟ್ ಏನು KTM ಅಂತ ನೋಡೋದಾದರೆ, ಸೊ K ಅಂದರೆ ಕಾರ್ತಿಕ್ ಅಂತ, T ಅಂದರೆ ತನು, ಹಾಗೆ M ಅಂದರೆ ಮರ್ಸಿ ಅಂತ. ಸೊ ಈ ಮೂರು ಹೆಸರುಗಳನ್ನ ಸೇರಿಸಿ KTM ಅಂತ ಒಂದು ಟೈಟಲ್ನ ಮಾಡಿದ್ದಾರೆ. ಸೊ ಈ ಮೂವಿನ ಡೈರೆಕ್ಟ್ ಮಾಡಿರೋದು ಒಂದು ಅರುಣ ಅವರು ಅಂತ. ಸೊ ಈ ಮೂವಿಲಿ ಹೀರೋ ಆಗಿರೋದು ದೀಕ್ಷಿತ್ ಅವರು. ಸೊ ನಾವು ನಾಗಿಣಿ ಸೀರಿಯಲಲ್ಲಿ ನೋಡಿರ್ಬೋದು ಅವ್ರನ್ನ. ಸೊ ಹಾಗೆ ದಿಯಾ ಮೂವಿಯಲ್ಲಿ ಕೂಡ ಮಾಡಿದರು. ಸೊ ದೀಕ್ಷಿತ್ ಅವರು ಈ ಮೂವಿಯ ಹೀರೋ ಆಗಿದ್ದಾರೆ. ಹಾಗೆ ಹೀರೋಯಿನ್ ಆಗಿ ನಾವು ನೋಡೋದಾದರೆ ಕಾಜಲ್ ಅವರು ಕೂಡ ಇದ್ದಾರೆ, ಹಾಗೆ ಸಂಜನಾ ಅವರು ಕೂಡ ಇದ್ದಾರೆ. ಸೊ ಇದು ಇಬ್ಬರು ಹುಡುಗಿರಿರುವಂಥ ಮೂವಿ ಆಗಿರೋದ್ರಿಂದ ಸೊ ಮೂವಿ ನೋಡಿದ್ರೇ ಕರೆಕ್ಟಾಗಿ ಗೊತ್ತಾಗೋದು ಯಾರು ಹೀರೋಯಿನ್ ಆಗಿರ್ಬೋದು ಅಥವಾ ಯಾರು ಆಗ್ತಾರೆ ಅಂತ. ಯಾಕಂದರೆ ಕೆಲವೊಂದು ಮೂವಿಯಲ್ಲಿ ಇಬ್ಬಿಬ್ಬರು ಹೀರೋಯಿನ್ ಇದ್ದಾರೆ. ಸೊ ನಾನು ಆ್ಯಕ್ಚುಲಾಗಿ ನಿಜವಾಗ್ಲೂ ಈ ಮೂವಿನ ನೋಡಿಲ್ಲ, ಬಟ್ ನಾನು ಇದರ ಟ್ರೈಲರ್ ಮತ್ತು ರಿವ್ಯೂಸ್ ಏನೇನಿದೆ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತಿರುವಂಥದ್ದು ಇದು. ನಾನು ಕೂಡ ಇನ್ನೂ ಮೂವಿ ನೋಡಿಲ್ಲ. ಸೊ ನೀವು ಕೂಡ ಅಷ್ಟೇ ಕಮೆಂಟ್ ಸೆಕ್ಷನಿಗೆ ಕಮೆಂಟ್ ಮಾಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ನಿಮಗೆ ಇಷ್ಟ ಆಗಿದೆ ಮೂವಿ ಅಂತ ಅಂದರೆ ನಾನು ಕೂಡ ನೆಕ್ಸ್ಟ್ ಮೂವಿನ ನೋಡ್ಕೊಂಡ್ಬಂದು ಹೇಗೆ ಅನ್ನಿಸ್ತು ನನಗೆ ಅಂತ ರಿವ್ಯೂ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದು ಟ್ರೈಲರ್ ಬಗ್ಗೆ ಎಲ್ಲ ಮಾತಾಡೋಣ. ಸೊ ನಾನು ಆ್ಯಕ್ಚುಲಿ ಟ್ರೈಲರ್ನ ಸ್ವಲ್ಪ ಲೇಟಾಗಿ ನಾನು ನೋಡಿದ್ದು. ಸೊ ನಾನು ಟ್ರೈಲರ್ ನೋಡಿದಾಗ ನನಗೆ ನಿಜವಾಗ್ಲೂ ಟ್ರೈಲರ್ ತುಂಬಾ ಇಷ್ಟ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಇರುತ್ತೆ ಟ್ರೈಲರು ಅಂತ. ಸೊ ಒಂದು ಆ್ಯಕ್ಷನ್ ಕಟ್ ಅನ್ನೋದ್ರ ಜೊತೆಗೆ ಒಂದು ಲವ್ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ಅಥವಾ ಒಂದು ಮದರ್ ಬಾಂಡಿಂಗ್ ಆಗಿರಲಿ, ಎಲ್ಲನೂ ಎಷ್ಟು ನೀಟಾಗಿ ಅವರು ತೋರಿಸಿದ್ದಾರೆ ಅಂತ ನನಗನ್ನಿಸ್ತು. ಸೊ ಈ ಮೂವಿಲಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಥರನಿದೆ. ಖಂಡಿತವಾಗ್ಲೂ ಲವ್ ಕಾನ್ಸೆಪ್ಟ್ ಅಥವಾ ಫ್ರೆಂಡ್ಶಿಪ್ ಕಾನ್ಸೆಪ್ಟ್ ಸ್ವಲ್ಪ ಜಾಸ್ತಿನೇ ಇದೆ. ಫ್ರೆಂಡ್ಶಿಪ್ಗಿಂತ ಜಾಸ್ತಿ ಲವ್ ರಿಲೇಟೆಡ್ ಮೂವಿ ಇದು. ಸೊ ಈಗ ಇಬ್ಬರ ಲವರ್ಸ್ ಮಧ್ಯಕ್ಕೆ ಹೇಗಿರುತ್ತೆ ಏನು, ಮತ್ತು ಇನ್ನೊಂದೇನೆಂದರೆ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗ ಆಗಲಿ ಅಥವಾ ಹುಡುಗಿ ಆಗಲಿ ತುಂಬ ಕನೆಕ್ಟ್ ಆಗುವಂಥ ಮೂವಿ ಅಂತ ನನಗನ್ನಿಸ್ತು ಟ್ರೈಲರ್ ನೋಡಾದ್ಮೇಲೆ. ಯಾಕಂದರೆ ಒಂದು ತಾಯಿ ಬಗ್ಗೆ ಕೂಡ ಅಲ್ಲಿದೆ. ಸೊ ತಾಯಿ ಬಗ್ಗೆ ಬಂದಾಗ ಯಾರೇ ಆದರೂ ಬೇಗ ಕನೆಕ್ಟ್ ಆಗ್ತಾರೆ, ಯಾಕಂದರೆ ತುಂಬ ನೋಡಿರ್ತಾರೆ ಅದ್ರ ಬಗ್ಗೆ. ಹಾಗೆ ಹುಡುಗಿ ಅಂತ ಬಂದಾಗ ಒಬ್ಬ ಹುಡುಗ ಆ್ಯಕ್ಚುಲಿ ಈ ಮೂವಿ ಡಿಸ್ಕ್ರಿಪ್ಷನೆಲ್ಲ ಓದಿದಾಗ ನನಗೆ ಗೊತ್ತಾಗಿದ್ದು, ಒಬ್ಬ ಐಡಲ್ ಮ್ಯಾನ್ ಇರ್ತಾನೆ. ಸೊ ಆ ಒಂದು ವ್ಯಕ್ತಿ ಜೀವನದಲ್ಲಿ ಹುಡುಗಿ ಏನಾದರೂ ರಿಲೇಷನ್ಶಿಪ್ಪಿಂದ ಹೊರಗಡೆ ವಾಕೌಟ್ ಆಗಿಬಿಟ್ರೆ ಆ ವ್ಯಕ್ತಿ ಹೇಗೆ ಬ್ರೋಕ್ ಆಗ್ತಾರೆ, ಏನೇನೆಲ್ಲ ಆಗುತ್ತೆ ಅವರ ಲೈಫಲ್ಲಿ ಆಮೇಲೆ ಅನ್ನೋದನ್ನು ಈ ಡಿಸ್ಕ್ರಿಪ್ಷನಲ್ಲಿ ನಾನು ಓದಿದ್ದು. ಸೊ ಆ್ಯಕ್ಚುಲಾಗಿ ಹೇಗೆ ಅನ್ನಿಸ್ತು ನಿಮಗೆ ಏನು ಅಂತ ಕೂಡ ಕಮೆಂಟಲ್ಲಿ ಮಾಡಿ ಹೇಳಿ. ಯಾಕಂದರೆ ನಾನು ನಿಜವಾಗ್ಲೂ ಮೂವಿ ನೋಡಿಲ್ಲ. ಸೊ ರಿವ್ಯೂಸ್ ಏನೇನು ಬಂದಿದೆ ಅದನ್ನ ನೋಡಿ ನಾನು ಮಾಡ್ತಾ ಇರೋಂಥದ್ದು ವಿಡಿಯೋ ಇದು. ಸೊ ಆದರೆ ನನಗೆ ಟ್ರೈಲರ್ ಮಾತ್ರ ತುಂಬಾ ಇಷ್ಟ ಆಯಿತು. ಒಂದು ಒಳ್ಳೆ ಟ್ರೈಲರ್ ಅಂತ ಅನ್ನಿಸ್ತು. ಮತ್ತು ಮರ್ಸಿ ಮತ್ತು ತನು ಅವರಿಬ್ಬರು, ತನು ಅಂತ ಹೇಳಿಬಿಟ್ಟೆ, ತಾನ್ಯಾ ಅವರಿಬ್ಬರ ಮಧ್ಯಕ್ಕೆ ಕಾರ್ತಿಕ್ ಅವರು ಹೇಗಿರ್ತಾರೆ ಏನು. ಕಾರ್ತಿಕ್ ಅವರು ಆ್ಯಕ್ಚುಲಿ ಒಂದು ಉಡುಪಿಯಿಂದ ಬಂದಂಥ ಹುಡುಗ. ಅಂದರೆ ದೀಕ್ಷಿತ್ ಅವರು ಏನಿದ್ದಾರೆ ಅವರು ಈ ಮೂವಿಲಿ ಕಾರ್ತಿಕ್ ಅನ್ನೋ ಒಂದು ಪಾತ್ರ ಮಾಡ್ತಿರೋದು. ಸೊ ಅವರು ಉಡುಪಿಯಿಂದ ಬೆಂಗಳೂರಿಗೆ ಬಂದಿರ್ತಾರೆ ಅವರ ಸ್ಟಡೀಸ್ಗೋಸ್ಕರ ಮತ್ತು ಮುಂದಿನ ಫ್ಯೂಚರ್ಗೋಸ್ಕರ ಅವರು ಬೆಂಗಳೂರಿಗೆ ಮೂವ್ ಆನ್ ಆಗಿರ್ತಾರೆ. ಸೊ ಬೆಂಗಳೂರಿಗೆ ಬಂದ ಆದಮೇಲೆ ಅವರಿಗೆ ಏನೇನೆಲ್ಲ ಆಗುತ್ತೆ, ಅವರು ಒಂದು ಹುಡುಗಿನ ಇಷ್ಟಪಡ್ತಿರ್ತಾರೆ ಬರ್ತೀನಿ ಅಂತ. ಸೊ ಅವ್ರ ಜೊತೆಗೆ ಹೇಗೆ ಬ್ರೇಕಪ್ ಆಗುತ್ತೆ, ಬ್ರೇಕಪ್ ಆದಮೇಲೆ ಮುಂದೆ ಏನಾಗುತ್ತೆ, ಇನ್ನೊಂದು ಹುಡುಗಿ ಬರ್ತಾರಾ ಅಥವಾ ಅವ್ರ ಜೊತೆಗೆ ಮತ್ತೆ ಪ್ಯಾಚಪ್ ಆಗುತ್ತಾ. ಸೊ ಇದೇ ಈ ಕಂಪ್ಲೀಟ್ ಮೂವಿ ಇರೋದು. ಸೊ ಒಂದು ಕಂಪ್ಲೀಟ್ ಲವ್ ಅಂದರೆ ಏನು ಅನ್ನೋ ಒಂದು ಡೆಫಿನೇಷನ್ನ ಈ ಒಂದು ಮೂವಿಲಿ ನಾವು ನೋಡ್ಬೋದು. ಸೊ ನನಗೆ ನಿಜವಾಗ್ಲೂ ನೀವು ಯಾರೆಲ್ಲ ನೋಡಿದ್ದೀರ ಮೂವಿನ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ಕೂಡ ನೆಕ್ಸ್ಟ್ ಟೈಮ್ ಈ ಮೂವಿ ಕಂಪ್ಲೀಟ್ ನೋಡ್ಕೊಂಬಂದು ನನಗೆ ಏನು ಅನ್ನಿಸ್ತು ಅಂತ ರಿವ್ಯೂ ಮಾಡಿ ಹೇಳ್ತೀನಿ. ಸೊ ಇದು ಜಸ್ಟ್ ಟ್ರೈಲರ್ ರಿವ್ಯೂ ಆಗಿತ್ತು. ಮತ್ತು ಯಾರೆಲ್ಲ ಕ್ಯಾಸ್ಟಿಂಗ್ ಮಾಡ್ತಾರೆ ಏನು ಅಂತ ಹೇಳಬೇಕಿತ್ತು. ಸೊ ಹಾಗೆ ಆ್ಯಕ್ಚುಲಿ ಇನ್ನೂ ಒಂದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೋಡಿದೆ. ಸೊ ಅದ್ರ ಬಗ್ಗೆ ಕೂಡ ಮಾತಾಡಬೇಕು ಅಂತ ಅನ್ನಿಸ್ತು. ದೀಕ್ಷಿತ್ ಅವರು ಇವತ್ತು ಒಂದು ಕಮೆಂಟ್ ಮಾಡಿ ಹಾಕಿದರು. ಅಂದರೆ ಅವರ ಒಂದು ಅಭಿಪ್ರಾಯ ಏನಿದೆ, ಅವ್ರಿಗೆ ಏನೇನು ಅನ್ನಿಸ್ತಾ ಇದೆ ಹೊರಗಡೆ ಇವಾಗ ಮೂವಿನೆಲ್ಲ ನೋಡಿ, ಜನರ ರೆಸ್ಪಾನ್ಸ್ನ ನೋಡಿ, ಮತ್ತು ಥಿಯೇಟರ್ ಅವರ ರೆಸ್ಪಾನ್ಸ್ನೆಲ್ಲ ನೋಡಿ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ಒಂದು ಕಮೆಂಟ್ನ ಮಾಡಿ ಹಾಕಿದರು. ಸೊ ನಂಗೆ ನಿಜವಾಗ್ಲೂ ಬೇಜಾರಾಯಿತು ಪಾಪ ಅವ್ರು ಮಾಡಿದ್ದು ನೋಡಿ. ಸೊ ಅವರು ಹೇಳ್ತಾ ಇದ್ರು ಏನು ಅಂತ ಅಂದರೆ, ಮೈಸೂರಲ್ಲಿ KTM ಮೂವಿನ ನೋಡಬೇಕು ಅಂತ ಕೆಲವೊಬ್ಬರು ಟಿಕೆಟ್ನ ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡಿಕೊಂಡು ಹೋಗ್ತಿದ್ರಂತೆ ಥಿಯೇಟರಲ್ಲಿ. ಬಟ್ ಥಿಯೇಟರ್ಗೆ ಹೋಗಿ ಆದಮೇಲೆ ಅಲ್ಲಿರುವಂಥ ಸ್ಟೇಟಸ್ ಓನರ್ ಏನಿರ್ತಾರೆ, ಸೊ ಆ ಓನರ್ ಏನು ಹೇಳ್ತಾರೆ, ಮಿನಿಮಮ್ ಜನ ಇಲ್ಲ ಮೂವಿನ ನೋಡೋಕ್ಕೆ, ಸೊ ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ಕೊಂಬಿಡಿ, ನಾವು ಮೂವಿನ ತೋರಿಸಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಬಟ್ ಅಲ್ಲಿ ಯಾರು ಮೂವಿನ ನೋಡೋಕ್ಕೆ ಬಂದಿದ್ದಾರೆ ಆಡಿಯನ್ಸ್, ಅವರು ಕೂಡ ಅಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳಿದ್ದಾರೆ, ಇಲ್ಲ ನಾವು ಬುಕ್ ಮಾಡಿದ್ದೀವಿ ಈ ಥರ, ಸೊ ನಾವು ನೋಡಲೇಬೇಕು, ಬೇರೆಯವ್ರು ಬಂದಿರದೇ ಇರಲಿ, ಬಟ್ ನಾವು ಬುಕ್ ಮಾಡಿದ್ವಿ ಅಂದಮೇಲೆ ನಾವು ನೋಡಬೇಕಲ್ವಾ ಅಂತ ಕೇಳಿದಾಗ ಅವರು ಒಪ್ಪಿಲ್ಲ, ಅದಕ್ಕೆ ಮೂವಿನ ಕೂಡ ತೋರಿಸಿಲ್ಲ ಅವರು. ಸೊ ಈ ಒಂದು ವಿಷಯ ಏನಿದೆ KTM ಅವರ ತಂಡಕ್ಕೆ, ಅಂದರೆ ದೀಕ್ಷಿತ್ ಅವರು ಎಲ್ಲರಿಗೂ ಅದು ರೀಚ್ ಆಗಿದೆ. ಸೊ ಆ್ಯಕ್ಚುಲಿ ಬೇಜಾರಾಗುತ್ತೆ. ಯಾಕಂದರೆ ಅವರು ಹೇಳಿದ್ದು ತುಂಬಾ ನಿಜ ಅಂತ ನನಗನ್ನಿಸ್ತು. ಇವಾಗ ನಮ್ಮ ಕರ್ನಾಟಕದಲ್ಲಿ ಪ್ರೆಸೆಂಟಾಗಿ ತುಂಬ ಕಮ್ಮಿ ಜನ ಹೋಗ್ಬಿಟ್ಟು ಥಿಯೇಟರಲ್ಲಿ ಮೂವೀಸ್ನ ನೋಡ್ತಾ ಇರೋದು. ಆ ಸಂಖ್ಯೆ ಅನ್ನೋದು ತುಂಬಾ ಇಳಿದಿದೆ. ಸೊ ಇಂಥ ಟೈಮಲ್ಲಿ ಯಾರೋ ಒಬ್ಬರು ಹೋಗಿ ನೋಡ್ತಿದ್ದಾರೆ ಅಂದಾಗ ಅವರಿಗೆ ಆ ಮೂವಿನ ತೋರಿಸ್ತಾ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಅವ್ರು ಹೇಗೆ ಹೋಗ್ತಾರೆ ಆ ಥಿಯೇಟರ್ಗೆ. ಮತ್ತು
ಆ ಥಿಯೇಟರ್ಗೆ ಅಂತ ಅಲ್ಲ, ಬೇರೆ ಕಡೆ ಆದ್ರೂ ಅಷ್ಟೇ ಮತ್ತೆ ಹೋಗಿ ಮೂವಿನ ನೋಡಬೇಕು ಅಂತ ಆವಾಗ ಅವ್ರಿಗೆ ಆ ಆಸಕ್ತಿನೇ ಹೋಗುತ್ತೆ. ಸೊ ಈ ಥರ ಮಾಡಿದಾಗ ಪಾಪ ಎಷ್ಟೋ ವರ್ಷಗಳ ಕಾಲ ಕಷ್ಟಪಟ್ಕೊಂಡು ಆ ಮೂವಿಗೋಸ್ಕರ ಎಷ್ಟು ಶ್ರಮ ಹಾಕಿರ್ತಾರೆ ಅವರು. ಸೊ ಆ ಥರ ಒಂದು ಮೂವಿನ ಹಾಳು ಮಾಡಬಾರ್ದು. ಅದು ಈ ಥರ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಿರುವಂಥ ಟೈಮಲ್ಲಿ ಆ ಥರ ಮಾಡಿದ್ರೆ ನಿಜವಾಗ್ಲೂ ಆ ಕಲಾವಿದರಿಗೆ ತುಂಬಾ ಎಪ್ಪೆಟ್ಟು ಬೀಳುತ್ತೆ ಅಂತ ನನಗನಿಸ್ತು. ಸೊ ಈ ಥರ ಯಾರೂ ಮಾಡಬಾರ್ದು. ಮತ್ತು ದೀಕ್ಷಿತ್ ಅವ್ರು ಕೂಡ ಅಷ್ಟೇ ಹೇಳ್ತಿದ್ರು, ಮೋಸ್ಟ್ಲಿ ಏನೋ ಒಂದು ಥಿಯೇಟರಲ್ಲಿ 10 ಜನ ಆದರೂ ಮಿನಿಮಮ್ ಇರಬೇಕಂತೆ. ಸೊ ಅದಕ್ಕೋಸ್ಕರ ಅವ್ರು ಹೇಳಿದ್ರು, ಅಕಸ್ಮಾತ್ ಒಬ್ಬ ಕನ್ನಡಿಗ ಬಂದು ಆ ಮೂವಿನ ನೋಡ್ತೀವಿ ಅಂತ ಹೇಳಿದ್ರು ಕೂಡ ಇನ್ನೂ 9 ಸೀಟ್ನ ನಾವೇ ಬುಕ್ ಮಾಡಿಕೊಡ್ತೀವಿ. ಒಬ್ಬರಿಗೆ ಆ ಮೂವಿ ಇಷ್ಟ ಆಗಿ ನೋಡಿ ಬಂದರೆ ನಮಗದು ಖುಷಿ ಇರುತ್ತೆ ಅಂತ. ಸೊ ಈ ಥರ ಯಾವುದೇ ಕಲಾವಿದನೂ ಹೇಳೋ ಥರ ಮಾಡಬಾರ್ದು. ಯಾಕಂದರೆ ಎಲ್ಲರೂ ಅಷ್ಟೇ ಕಷ್ಟಪಟ್ಬಿಟ್ಟು ಒಂದು ಮೂವಿನ ಮಾಡಿರ್ತಾರೆ. ಸೊ ಈ ಥರ ಎಲ್ಲ ಇನ್ನೊಬ್ಬರಿಂದ ಕೇಳುವಾಗ ಪಾಪ ಬೇಜಾರಾಗುತ್ತೆ. ಸೊ ಯಾರೇ ಆಗಲಿ ಆ ಥರ ಮಾಡಬಾರ್ದು ಅಂತ ನನಗನ್ನಿಸ್ತು. ಸೊ ನಿಮಗೆ ಏನು ಅನಿಸುತ್ತೆ? ಮೂವಿ ಮಾತ್ರ ಎಲ್ಲರೂ ಎಷ್ಟೊಂದು ಜನ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ. ಸೊ ಮೂವಿನ ಹೋಗಿ ಥಿಯೇಟರಲ್ಲೇ ನೋಡಿ ಪಿಕ್ಚರ್ಸ್ನೆಲ್ಲ. ಮೊಬೈಲಲ್ಲಿ ಕೂಡ ಅಷ್ಟೇ ಪೈರಸಿ ಮಾಡಬೇಡಿ. ಯಾಕಂದರೆ ತುಂಬ ಕಷ್ಟಪಟ್ಟು ಮಾಡಿರ್ತಾರೆ. ನಾವು ಏನೋ ಒಂದು ಕಷ್ಟಪಟ್ಟು ಮಾಡಿದಾಗ ಯಾರಾದರೂ ಅದನ್ನ ಕಲ್ಲು ಹಾಕಿ ಹೊಡೆದ್ರೆ ನಮ್ಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಸೊ ಅದೇ ಥರ ಅಷ್ಟೇ ಆ್ಯಕ್ಟರ್ಸಿಗೆ ಕೂಡ ಸೊ ತುಂಬಾ ಕಷ್ಟಪಟ್ಟು ಅವರು ಮಾಡಿರ್ತಾರೆ. ಅವ್ರ ಕನಸನ್ನ ನಾವು ನನಸು ಮಾಡೋಕ್ಕೆ ಒಂಚೂರು ಪ್ರಯತ್ನ ಪಡಬೇಕು ಅಷ್ಟೇ. ಅದು ಬಿಟ್ಟು ಇನ್ನೇನು ಅವ್ರು ಕೇಳ್ಕೊಳ್ಳಲ್ಲ. ಅವ್ರು ಏನು ಒಂದು ಕಷ್ಟಪಟ್ಟು ಒಂದು ಮೂವಿ ಮಾಡಿರ್ತಾರೆ, ಬಂದು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅದನ್ನ ಹೇಳಿ ಅಂತ ಅವ್ರು ಕೇಳ್ತಾರೆ ಹೊರತು ಇನ್ನೇನೂ ಇಲ್ಲ. ಸೊ ಪೈರಸಿ ಎಲ್ಲ ಮಾಡಬೇಡಿ. ಹಾಗೆ ಈ ಥರ ಥಿಯೇಟರ್ಸ್ ಎಲ್ಲ ಯಾರ್ಯಾರೆಲ್ಲ ನೋಡೋಕ್ಕೆ ಬಿಡ್ತಿಲ್ಲ, ಸೊ ಪ್ಲೀಸ್ ಬಿಡಿ. ಯಾಕಂದರೆ ಅವರು ಕೂಡ ಅಷ್ಟು ದುಡ್ಡು ಕಟ್ಟೆ ಬಂದು ನೋಡ್ತಿರ್ತಾರೆ. ಸೊ ಪ್ಲೀಸ್ ಬಿಡಬೇಕು ಅಂತ ನನಗನ್ಸುತ್ತೆ. ಸೊ ಇದು KTM ಮೂವಿ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದು. ಸೊ ನಿಮ್ಗೆ ಅನಿಸುತ್ತೆ ಈ ಮೂವಿ ಬಗ್ಗೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.